ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಬ್ರ್ಯಾಟ್ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಅವರು ಒಂದು ಡಿಫ್ರೆಂಟ್ ಲುಕ್ಕಲ್ಲೇ ನೋಡ್ಬೋದು. ತುಂಬ 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 ಯಂಗ್ ಕಾಣಿಸ್ತಾರೆ. ಅಂದರೆ ಮಾಕ್ಟೇಲಲ್ಲಿ ನಾನು ಇದು ಫಸ್ಟ್ ಟೈಮ್ ನೋಡೋಕ್ಕಿಂತಲೂ ಯಂಗ್ ಕಾಣಿಸ್ತಾರೆ ಅಂತ ಅನಿಸುತ್ತೆ. ಆ್ಯಂಡ್ ಶಶಾಂಕ್ ಸರ್, ನಮ್ಮ ಡೈರೆಕ್ಟರ್ ಶಶಾಂಕ್ ಸರ್ ಲವ್ 360ಗೂ ಅವರೇ ಮಾಡಿದ್ದು. ಈ ಸಿನಿಮಾನು ಬ್ರ್ಯಾಟ್ ಸಿನಿಮಾ ಅವ್ರಿಗಿಷ್ಟು ಐಡಿಯಾಸ್ ಎಲ್ಲೆಲ್ಲ ಬರ್ತವೋ ಗೊತ್ತಿಲ್ಲ, ಬಟ್ ಇಟ್ಸ್ ಅನ್ ಅಮೇಝಿಂಗ್ ಕಾನ್ಸೆಪ್ಟ್. ತುಂಬ ಬ್ಯೂಟಿಫುಲ್ ಆಗಿದೆ. ಎಂಡಿಂಗ್ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮ್ಯಾಟೋಗ್ರಫಿ ಇಸ್ ಅಗೇನ್ ಬ್ಯೂಟಿಫುಲ್. ಅಭಿಲಾಷ್ ಕಲಾಟಿ ಅವರು ಅದೆಲ್ಲ 360, ಫೈರ್ಫ್ಲೈ, ನನ್ನ ಸಿನಿಮಾಗಳು ಮಾಡಿರುವಂಥ ಸಿನಿಮ್ಯಾಟೋಗ್ರಫರ್. ಆ್ಯಂಡ್ ಅವರು ಪ್ರತಿ ಸಿನಿಮಾಲೂ ಅವ್ರ ಫ್ರೇಮಿಂಗ್ಸ್ ಆರ್ ಅಮೇಝಿಂಗ್, ಬ್ಯೂಟಿಫುಲಿ, ಸೋ ಪ್ಯಾಷನೇಟ್ ಸಿನಿಮ್ಯಾಟೋಗ್ರಫಿ ತೊಗೊಂಡ್ರೆ. ಆ್ಯಂಡ್ ಮ್ಯೂಸಿಕ್ ಅರ್ಜುನ್ ಜನ್ಯ ಅವ್ರ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ, ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಹೀರೋಯಿನ್ ಹಸ್ ಡನ್ ಅ ಬ್ಯೂಟಿಫುಲ್ ಜಾಬ್. ಶಿ ಲುಕ್ಸ್ ವೆರಿ ಪ್ರಿಟಿ ಆ್ಯಂಡ್ ಐ ವಿಶ್ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಚೆನ್ನಾಗಿ ಇನ್ನೂ ಮುಂದೆ ಓಡಲಿ, ಎಲ್ಲ ಒಳ್ಳೇದಾಗಲಿ. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಬ್ರ್ಯಾಟ್ ಸಿನಿಮಾ ನೋಡ್ಕೊಂಡು ಬಂದೆ. ಒಂದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಹೆಸರಿಗೆ ತಕ್ಕಂಗೆ ಕೃಷ್ಣ ಅವ್ರನ್ನ ಬ್ರ್ಯಾಟ್ ಥರನೇ ತೋರಿಸಿದ್ದಾರೆ. ಅವ್ರ ಸ್ಟೈಲಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಸಿನಿಮಾ ಅಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಟು ಮೆನ್ಷನ್ ಸಿನಿಮಾಟೋಗ್ರಫಿ ಅಂತೂ ಅದ್ಭುತವಾಗಿದೆ. ಆ ಡ್ರೋನ್ ಶಾರ್ಟ್ಸ್ ಎಲ್ಲ ತೋರಿಸಿದ್ದಾರೆ. ಇಟ್ಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಅಫ್ಕೋರ್ಸ್ ಶಶಾಂಕ್ ಸರ್ ಅವರ ಡೈರೆಕ್ಷನ್ ಬಗ್ಗೆ ಎರಡು ಮಾತಿಲ್ಲ, ತುಂಬ ಒಳ್ಳೆ ಡೈರೆಕ್ಷನ್. ಎಲ್ಲೂ ಒಂದು ಕಡೆನೂ ಬೋರ್ ಆಗ್ದಂಗೆ ಸಿನಿಮಾನ ಸ್ಮೂತಾಗಿ ತೊಗೊಂಡೋಗಿದ್ದಾರೆ. ಆ್ಯಂಡ್ ಲಾಸ್ಟ್ ಟ್ವಿಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಟ್ವಿಸ್ಟ್ ಎಲ್ಲ ಹೇಳೋಕ್ಕಾಗಲ್ಲ, ಅದನ್ನೆಲ್ಲ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿ. ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು. ನಮಸ್ತೆ. ನಾನೀಗ ಒಂದು ಅದ್ಭುತವಾದ ಸಿನಿಮಾ ನೋಡಿದೆ, ಬ್ರ್ಯಾಟ್. ಶಶಾಂಕ್ ಡೈರೆಕ್ಟ್ ಮಾಡಿರೋದು. ಶಶಾಂಕ್ ನನ್ನ ಶಿಷ್ಯ. ನಿರ್ದೇಶಕನಾಗಬೇಕು ಅಂತ ನನ್ನ ಹತ್ರ ಬಂದಾಗಿಂದ ಆಗೋವರೆಗೂ ನನ್ನ ಜೊತೆ ಕೆಲಸ ಮಾಡಿದ ಒಂದು ಅದ್ಭುತವಾದ ಪ್ರತಿಭೆ. ಒಬ್ಬರ ಜೊತೆನೇ ಕೆಲಸ ಮಾಡಿ. ಹೌದು, ನನ್ನೊಬ್ಬನ ಜೊತೆನೇ ನಿರ್ದೇಶಕನಾಗಬೇಕು ಅಂತ ಬಂದಾಗಿಂದ ನಿರ್ದೇಶಕನಾಗೋವರೆಗೂ ನನ್ನ ಜೊತೆನೇ ಇದ್ದದ್ದು. ಹತ್ತತ್ರ 12 ವರ್ಷಗಳ ಮೇಲೆ. ಬರೀ ಸಹ ನಿರ್ದೇಶಕನಾಗಿರಲಿಲ್ಲ, ಈಸ್ ಮೈ ಲೈಕ್ ಬ್ರದರ್, ಆ ರೀತಿಯ ಒಂದು ಅಟ್ಯಾಚ್ಮೆಂಟ್. ಶಶಾಂಕ್ ಅಂದ್ರೇ ಒಂದು ಅಚ್ಚುಕಟ್ಟು, ಭಾಳ ನೀಟ್ ವರ್ಕ್. ಅದು ಅಲ್ಲಿಂದ ಇಲ್ಲಿವರೆಗೂ ಕೂಡ ಕ್ಯಾರಿ ಆಗಿದೆ. ಭಾಳ ಅದ್ಭುತವಾದ ಪ್ರಯತ್ನಗಳನ್ನ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಎಸ್ಪೆಷಲಿ ಈ ಸಿನಿಮಾ ಬ್ರ್ಯಾಟ್ ಭಾಳ ಒಂದು ತುಂಬ ಡಿಫರೆಂಟ್ ಅಟೆಂಪ್ಟ್ ಇದು. ಟೋಟಲಿ ಡೈರೆಕ್ಟರ್ ಫಿಲ್ಮ್. ಏಕೆಂದರೆ ಈ ಥರ ಸ್ಕ್ರಿಪ್ಟ್ಗಳನ್ನ ಹ್ಯಾಂಡ್ ಮಾಡೋದು ತುಂಬ ಕಷ್ಟ, ತುಂಬಾ ಕಷ್ಟ. ಅಂಥದ್ರಲ್ಲಿ ಎಲ್ಲೂ ಕೂಡ ಒಂದು ಚೂರು ಅದನ್ನು ಮಿಸ್ ಮಾಡದೆ ಕ್ಯಾರಿ ಮಾಡಿದ್ದಾರೆ. ಆಮೇಲೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಎಲ್ಲ ಕಲಾವಿದರು, ಎಸ್ಪೆಷಲಿ ಹೀರೋ ಕೃಷ್ಣ ಅವರು ತುಂಬ ಲೀಲಾಜಾಲವಾಗಿ ಮಾಡಿದ್ದಾರೆ ಆ ಪಾತ್ರನ. ಉಳಿದ ಎಲ್ಲ ಕ್ಯಾರೆಕ್ಟರ್ಗಳಿರ್ಬೋದು, ತಂತ್ರಜ್ಞರಿರ್ಬೋದು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರೂ ಕೂಡ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು, ತುಂಬ ಎಂಟರ್ಟೈನಿಂಗ್ ಆಗಿದೆ. ನಮಸ್ಕಾರ. ತುಂಬ ನಿಮಗೂ ಧನ್ಯವಾದ. ಕಂಗ್ರ್ಯಾಚುಲೇಷನ್, ತುಂಬ ಚೆನ್ನಾಗಿ ಮಾಡಿದ್ದೀರಿ ನೀವು, ಒಳ್ಳೆಯದಾಗಲಿ. ನಿರ್ಮಾಪಕರು ಕೂಡ ತುಂಬ ಧಾರಾಳವಾಗಿ ಸಿನಿಮಾ ಮಾಡೋದಕ್ಕೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ. ಭಾಳ ಅದ್ಭುತವಾದ ಪ್ರಯತ್ನ, ಬ್ರಿಲಿಯಂಟ್ ಪ್ರಯತ್ನ, ಹೊಸತನ ಇದೆ. ಆಮೇಲೆ ಹೆಜ್ಜೆಗೂ ತುಂಬ ಕುತೂಹಲ. ಸರ್ ಬನ್ನಿ, ಕಂಗ್ರ್ಯಾಚುಲೇಷನ್. ಆ ಪಾತ್ರನ ತುಂಬ ಲೀಲಾಜಾಲವಾಗಿ ಮಾಡಿದ್ದೀರಿ ನೀವು. ಆಮೇಲೆ ಆ ಸಿನಿಮಾ ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದೆ, ನಾನು ಈ ಥರ ಸ್ಕ್ರಿಪ್ಟ್ಗಳನ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಅದು ಡೈರೆಕ್ಟರ್ ಸ್ಟ್ರೆಂತ್. ಅದು ಆ ಸ್ಟ್ರೆಂತು ಶಶಾಂಕ್ ಇದೆ, ಅದನ್ನು ಪ್ರೂವ್ ಮಾಡಿದ್ದಾರೆ. ಭಾಳ ಅದ್ಭುತವಾಗಿದೆ ಸಿನಿಮಾ. ತಾವೆಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ, ಭಾಳ ತುಂಬ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಕೂಡ. ತುಂಬ ಕುತೂಹಲವಾಗಿದೆ, ಹೊಸತನ ಇದೆ. ನನಗನ್ಸುತ್ತೆ ತುಂಬ ದೊಡ್ಡಿಟ್ಟಾಗುತ್ತೆ ಈ ಸಿನಿಮಾ, ಆಗಬೇಕು. ತಾವೆಲ್ಲರೂ ಕೂಡ ಬಂದು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ, ನಿಮಗೆ ನಿಜವಾಗೂ ಕೂಡ ಭಾಳ ಒಂದು ಹೊಸ ಅನುಭವ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬ್ರ್ಯಾಟ್ ಟೀಮ್ಗೆ ಒಳ್ಳೆಯದಾಗಲಿ, ದೊಡ್ಡ ಸಕ್ಸಸ್ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಕೊತೀನಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್.
ಈಗ ಜಸ್ಟ್ ಬ್ರಾಟ್ ಸಿನಿಮಾ ನೋಡಿ ಬರ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ಸಿನಿಮಾ. ಅಫ್ಕೋರ್ಸ್ ಇಟ್ ಇಸ್ ಶಶಾಂಕ್ ಸರ್ ಸಿನಿಮಾ. ಅವ್ರ ಸಿನಿಮಾದಲ್ಲಿ ಯಾವತ್ತೂ ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ. ನೋಡೋದ್ರಿಗೆ ಒಂದು ಫ್ಯಾಮಿಲಿ ಅಂತ ಹೋದಾಗ ಇಟ್ಸ್ ವೆರಿ ಕಲರ್ಫುಲ್ ಆ್ಯಂಡ್ ಲುಕ್ಸ್ ವೆರಿ ನೈಸ್. ಶಶಾಂಕ್ ಸರ್ ಸಿನಿಮಾದಲ್ಲಿ ಹೇಗಿರುತ್ತೆ ಅಂತಂದರೆ ಅವ್ರ ಕ್ಯಾರೆಕ್ಟರ್ಸ್ ಹೇಗೆ ಬರೀತಾರೆ ಅಂತಂದರೆ ಈವನ್ ವಿಲನ್ ಕೂಡ ಎಟ್ ಸಮ್ ಪಾಯಿಂಟ್ ಯು ವಿಲ್ ಲೈಕ್ ಇಟ್. ಏನೋ ಒಂಥರ ಕ್ಯೂಟ್ ಅನ್ನಿಸ್ತಾರೆ. ಆ್ಯಂಡ್ ದ ಮೋಸ್ಟ್ ಅಮೇಝಿಂಗ್ ಪಾರ್ಟ್ ಅಬೌಟ್ ಬ್ರಾಟ್ ಈಸ್ ಐ ಗೆಸ್ ವಿಲನ್ನೇ ನಿಮಗೆ ತುಂಬ ನಗಿಸ್ತಾರೆ ಸಿನಿಮಾದಲ್ಲಿ. ಆ್ಯಂಡ್ ಕೃಷ್ಣ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬಾ ಟಾಲ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾರೆ. ಆ್ಯಂಡ್ ಅವ್ರದ್ದು ಈ ಸಿನಿಮಾದಲ್ಲಿ ಏನೋ ಒಂದು ಬೇರೆ ರೀತಿ ಸ್ವ್ಯಾಗ್ ಇದೆ. ಐ ಗೆಸ್ ವಿಲ್ ಲೈಕ್ ಇಟ್. ಒಂದು ಬೇರೆ ರೀತಿ ರೂಪ ಕಾಣಿಸ್ತಾ ಇದೆ ಕೃಷ್ಣ ಸರಿಂದು. ಆ್ಯಂಡ್ ಮನೀಷಾ ಸ್ಪೆಷಲಿ ಅವ್ರದ್ದು ಸ್ಕ್ರೀನ್ ಮೆಚುರಿಟಿ ಏನಿದೆ ನನಗೆ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕಾಣಿಸ್ತಾರೆ ಕೂಡ ಸ್ಕ್ರೀನ್ ಮೇಲೆ. ಇನ್ಫ್ಯಾಕ್ಟ್ ಎವ್ರಿ ಕ್ಯಾರೆಕ್ಟರ್ ಎಲ್ಲರೂ ನಮ್ಮ ಫೇವ್ರೆಟ್ ಆರ್ಟಿಸ್ಟ್ಗಳಿದ್ದಾರೆ ಸಿನಿಮಾದಲ್ಲಿ. ಸೊ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಇಟ್ಸ್ ಅ ಟೋಟಲ್ ಎಂಟರ್ಟೈನರ್. ಇವನ್ ಕ್ಲೈಮ್ಯಾಕ್ಸ್ ಕೂಡ ಆ್ಯಕ್ಚುಲಿ ಕ್ಲೈಮ್ಯಾಕ್ಸಲ್ಲಿ ತುಂಬ ಜಾಸ್ತಿ ನಗಾಡ್ತೀರಾ. ಐ ಲವ್ ದ ಸಾಂಗ್ಸ್ ಇನ್ ದ ಮೂವಿ. ಸ್ಪೆಷಲಿ ಗಂಗಿ ಸಾಂಗ್ ಇಸ್ ಮೈ ಫೇವ್ರೆಟ್. ಸೊ ಅರ್ಜುನ್ ಜನ್ಯ ಸರ್ ತುಂಬಾ ಅಮೇಝಿಂಗ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಕ್ಯಾಮ್ರಾ ವರ್ಕ್ ಅಭಿಲಾಷ್ ಸರ್ ಇಂದು ತುಂಬಾ ಚೆನ್ನಾಗಿದೆ. ಆಸ್ ಐ ಸೆಡ್ ತುಂಬಾ ಕಲರ್ಫುಲ್ ಆಗಿದೆ. ಓವರ್ ಆಲ್ ಇಟ್ಸ್ ಎನ್ ಅಮೇಝಿಂಗ್ ವಾಚ್ ಇನ್ ಥಿಯೇಟರ್ಸ್. ಸೊ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ಬ್ರಾಟ್ ಸಿನಿಮಾನ ನೋಡಿ ಆ್ಯಂಡ್ ಸಪೋರ್ಟ್ ದ ಟೀಮ್. ಎಲ್ಲರಿಗೂ ನಮಸ್ಕಾರ. ಬ್ರಾಟ್ ಬ್ಯೂಟಿಫುಲ್ ಆಗಿದೆ. ಏಕೆಂದರೆ ಇವತ್ತಿನ ಜನ್ರೇಷನಲ್ಲಿ ಇವತ್ತಿನ ದಿನಗಳಲ್ಲಿ ಬೆಟ್ಟಿಂಗ್ ಬಗ್ಗೆ ಜನಗಳು ಈ ಯಂಗ್ಸ್ಟರ್ಸ್ಗಳು ಹೇಗೆ ಹಾಳಾಗ್ತಾ ಇದ್ದಾರೆ ಮತ್ತು ಒಂದು ಯೂತ್ಗೆ ಒಂದು ಒಳ್ಳೆ ಮೆಸೇಜ್ ಕೊಡೋಂಥ ಸಬ್ಜೆಕ್ಟ್ನ ಶಶಾಂಕ್ ಸರ್ ಮಾಡಿದ್ದಾರೆ. ಇದು ನಾನು ಮಂಜು ಸರ್ಗೆ ಆಲ್ ದಿ ಬೆಸ್ಟ್ ಅಂತ. ಕೃಷ್ಣ ಕೂಡ ನಮ್ಮ ಫ್ರೆಂಡು, ಆಲ್ ದಿ ಬೆಸ್ಟ್ ಕೃಷ್ಣ. ಮಂಜು ಸರ್ ಅಂತ ತಕ್ಷಣ ಡಾಲ್ಫಿನ್ ಅದು ನನ್ನ ಹೋಮ್ ಪ್ರೊಡಕ್ಷನ್ದಾಗೆ. ಯಾಕೆಂದರೆ ನನ್ನ ಫಸ್ಟ್ ರ್ಯಾಂಕ್ ರಾಜು ಪ್ರೊಡ್ಯೂಸ್ ಮಾಡೋಂಥ ಪ್ರೊಡಕ್ಷನ್ ಹೌಸು. ಸೊ ಬ್ರಾಟ್ ಆಲ್ ದಿ ಬೆಸ್ಟ್. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಬ್ಯೂಟಿಫುಲ್ ಆಗಿದೆ ಮೂವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬ್ರ್ಯಾಟ್ ಇವಾಗ ಬೇರೆ ನೋಡ್ಕೊಂಬಂದ್ವಿ. ಬ್ರ್ಯಾಟು ಹೆಸರು ಹೆಂಗಿದೆಯೋ ಹಾಗೆ ಸಿನಿಮಾ ಆಪೋಸಿಟಾಗಿ ಸೂಪರ್ ಆಗಿದೆ. ಒಳ್ಳೆ ಎಂಟರ್ಟೈನರು, ಎಲ್ಲರಿಗೂ ಒಳ್ಳೆ ಫನ್ ಇದೆ. ಲಾಸ್ಟಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಇಟ್ಟಿದ್ದಾರೆ. ಜೊತೆಗೆ ನಮ್ಮೆಲ್ಲ ಕಲಾವಿದರು ಶ್ರೀವತ್ಸ ಆಗಿರಲಿ, ಗೌರವ್ ಆಗಿರಲಿ, ಕೃಷ್ಣ ಸರ್ ಆಗಿರಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವರ್ಷೊಂದು ಕಾಮಿಡಿ ಪಂಚ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ. ಶಶಾಂಕ್ ಸರ್ ಡೈರೆಕ್ಷನ್ನು ಆ್ಯಸ್ ಆಲ್ವೇಸ್ ಗ್ರಿಪ್ಪಿಂಗ್ ಆಗಿದೆ. ಸೊ ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನನ್ನ ಶಶಾಂಕ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಮ್ಮ ಸ್ಕೂಲು ಕಾಲೇಜ್ ಟೈಮಲ್ಲಿ ಅವ್ರನ್ನ ಫಿಲಮ್ ನೋಡ್ಕೊಂಡು ಬಂದಿದ್ದು. ಇವತ್ತು ಥ್ರೂಔಟ್ ಇಡೀ ಸಿನಿಮಾ ನಾನೊಂದು ಸಣ್ಣ ರಿಯಾಕ್ಷನ್ಗೆ ಒಂದು ಸಣ್ಣ ಡೈಲಾಗ್ಗಳಿಗೆ ಎಷ್ಟು ನಗ್ತಾಯಿದ್ದಾರೆ, ಎಂಜಾಯ್ ಮಾಡ್ತಾಯಿದ್ದಾರೆ, ಭಾಳ ಖುಷಿಯಾಗುತ್ತೆ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಎಲ್ಲರ ನನ್ನ ಮೇಲೆ ಇರಲಿ, ಎಲ್ಲರ ಮೇಲೆ ಇರಲಿ, ಟೀಮ್ ಮೇಲೆ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಈಗ ತಾನೇ ಬ್ರ್ಯಾಟ್ ಸಿನಿಮಾ ನೋಡಿದ್ದೆ. ಶಶಾಂಕ್ ಸರ್ ಇಸ್ ದ ರಿಯಲ್ ಬ್ರ್ಯಾಟ್ ಆ್ಯಕ್ಚುಲಿ. ಪ್ರತಿ ಸತಿ ಹೊಸ ಕಂಟೆಂಟ್ ಜೊತೆ ಹೊಸ ಥರದಲ್ಲಿ ಬರ್ತಾರೆ. ಈ ಇಡೀ ಸಿನಿಮಾ ತುಂಬ ಎಂಟರ್ಟೈನಿಂಗ್ ಆಗಿದೆ. ತುಂಬಾ ಸೀಟೆಡ್ ಮೂಮೆಂಟ್ಸ್ ಇದೆ. ಎಲ್ಲೂ ಬೇಜಾರಾಗಲ್ಲ, ಬೋರು ಆಗಲ್ಲ. ಆಮೇಲೆ ರೈಟ್ ಪ್ಲೇಸ್ಮೆಂಟ್ಸಲ್ಲಿ ಸಾಂಗ್ ಆಗಲಿ, ಫೈಟ್ಸ್ ಆಗಲಿ ಎಲ್ಲ ರೈಟ್ ಪ್ಲೇಸ್ಮೆಂಟ್ಸಲ್ಲಿ ಮಾಡಿದ್ದಾರೆ. ಯಾವುದೇ ರೀತಿಯಾದ ಲ್ಯಾಗ್ ಇಲ್ಲ, ಏನಿಲ್ಲ. ಇಡೀ ಸಿನಿಮಾ ಸೂಪರ್ ಎಂಟರ್ಟೈನರ್. ಎವ್ರಿ ಒನ್ ಶುಡ್ ವಾಚ್ ಬ್ರ್ಯಾಟ್ ತಂಡಕ್ಕೆ ಒಳ್ಳೇದಾಗಲಿ, ಹಾಗೆ ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಒಳ್ಳೇದಾಗಲಿ, ಶಶಾಂಕ್ ಅವ್ರಿಗೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಾಗೆ ಇನ್ನೊಂದು ಇದೆ, ಗೊತ್ತು ಇನ್ನೊಂದು ಶಾಕಿಂಗ್ ವಿಷಯ ಇದೆ, ಅದನ್ನು ನವೀನ್ ಅವ್ರು ಹೇಳ್ತಾರೆ. ಜಸ್ಟ್ ಮಿಸ್ ಮಾಡೋದು. ಹಾಯ್, ಎಲ್ಲರಿಗೂ ನಮಸ್ಕಾರ. ಬ್ರ್ಯಾಟ್ ಸಿನಿಮಾ ನೋಡ್ಕೊಂಡ್ಬಂದ್ವಿ. ಐ ಥಿಂಕ್ ಟ್ರೈಲರ್ನಾಗ ನಿಮಗೆ ಗೊತ್ತಾಗಿರುತ್ತೆ ಯಾವುದ್ರ ಸುತ್ತ ಈ ಸಿನಿಮಾ ಇದೆ ಅಂತ ಅಂದ್ಕೊಂಡು. ಅದು ತುಂಬ ಫೇಮಸ್ ಆಗಿರುವ ಗೇಮ್ ಜೊತೆಗೆ ಪ್ರಚಲಿತದಲ್ಲಿರುವಂಥ ಒಂದು ಗೇಮ್ ಸುತ್ತ, ಗೇಮ್ ಥರನೇ ಪಿಕ್ಚರ್ ಹೇಳ್ದಾರ ಅಂತ ಅನಿಸುತ್ತೆ. ಬಿಕಾಸ್ ಅಷ್ಟು ಎಂಟರ್ಟೈನಿಂಗ್ ಆಗಿ ತೋರಿಸಿದ್ದಾರೆ ಸಿನಿಮಾನ. ಶಶಾಂಕ್ ಸರ್ ಥಿಂಕ್ ಸಿಕ್ಸರಿಂದ ಒಬ್ಬರು ಆ್ಯಕ್ಟರ್ಗಳಿಗೆ ಕನ್ಸಿಸ್ಟೆನ್ಸಿ ತೊಂದರೆ ಇರೋದಿಲ್ಲ, ಬಟ್ ಡೈರೆಕ್ಟರ್ಸ್ ಆಗಿ ಆ ಕ್ರಿಯೇಟಿವ್ ಜಾಬ್ ಇರ್ತೈತಲ್ಲ, ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಿರ್ತೈತಲ್ಲ, ಅದು ಭಾಳ ಚಾಲೆಂಜಿಂಗ್ ಅನಿಸುತ್ತೆ. ಪ್ರತಿ ಸಿನಿಮಾದಲ್ಲೂ ಕೂಡ ತುಂಬ ಪ್ರಾಮಿಸಿಂಗ್ ಆಗಿ, ಪ್ರತಿ ಸಿನಿಮಾನೂ ಅಷ್ಟೇ ಎಂಟರ್ಟೈನಿಂಗ್ ಆಗಿ ಭಾಳ ಚೋತ್ನಾಗೆ ತೊಗೊಂಬಂದು ಈ ಸಿನಿಮಾನೂ ಕೂಡ ಇಟ್ ವಿಲ್ ನಾಟ್ ಡಿಸಪಾಯಿಂಟ್ ಯು. ಆ್ಯಂಡ್ ಕೃಷ್ಣ ಲುಕ್ಸ್ ಅಮೇಝಿಂಗ್, ಸಖತ್ತಾಗಿ ಕಾಣಿಸ್ತಾರೆ. ಆ್ಯಂಡ್ ಈ ಒಂದು ಫೀಮೇಲ್ ಲೀಡ್, ಎಂಟೈರ್ ಕಾಸ್ಟ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಕೂರಿಸ್ತಾರೆ ಸಿನಿಮಾನ. ಸಖತ್ ಬ್ಯೂಟಿಫುಲ್ಲಾಗಿ ಕಟ್ಕೊಟ್ಟಾರೆ. ಅಂದರೆ ಶುರುವಿಂದ ಕೊನೆ ತನಕನೂ ಆ ಕ್ಯೂರಿಯಾಸಿಟಿ ಅಲ್ಲಲ್ಲಿ ಥ್ರಿಲ್ ಕೊಟ್ಕೊಂಡು ನಗಿಸ್ಕೊಂಡು
ಪ್ರಾಪರ್ ಎಂಟರ್ಟೈನರು, ಆ ಫ್ಯಾಮಿಲಿ ಎಂಟರ್ಟೈನರ್ ಅಂತಲೇ ಹೇಳ್ಬೋದು, ಎಲ್ಲರೂ ಒಟ್ಟಿಗೆ ನೋಡುವಂಥ ಸಿನಿಮಾ. ಆ್ಯಂಡ್ ನಿರ್ಮಾಪಕರು ಮಂಜುನಾಥ್ ಸರ್ ನಮ್ಮ ಊರವರು. ಇದಕ್ಕಿಂತ ಮೊದಲ ಒಂದು ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದು, ಅದೂ ಒಳ್ಳೆ ಎಂಟರ್ಟೈನರು, ಅದು ಫಸ್ಟ್ ರ್ಯಾಂಕ್ ರಾಜು ಅಂತ. ಇವಾಗ ಮತ್ತೊಂದು ಎಂಟರ್ಟೈನಿಂಗ್ ಸಿನಿಮಾ ಜೊತೆಗೆ ಬಂದಾರ. ನಿಮ್ಮ ಆಶೀರ್ವಾದ ಇರಲಿ ಇಡೀ ತಂಡದ ಮೇಲೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟೀಮ್ ಬ್ರ್ಯಾಟ್. ಎಲ್ರಿಗೂ ನಮಸ್ಕಾರ. ಶಶಾಂಕ್ ಸರ್ ಮತ್ತು ಕೃಷ್ಣ ಅವರು ಹಿಂದಿನ ಸಿನಿಮಾದಲ್ಲಿ ನಾನು ಪಾತ್ರ ಆಗಿದ್ದೆ. ಒಂದು ಒಳ್ಳೆ ಫ್ಯಾಮಿಲಿ ಸಬ್ಜೆಕ್ಟ್ ಕೊಟ್ಟಿದ್ದರು. ಈಗ ಒಂದು ಒಳ್ಳೆ ಥ್ರಿಲ್ಲರ್ ಸಿನಿಮಾ ಕೊಟ್ಟಿದ್ದಾರೆ. ಅಂದರೆ ಒಂದೊಳ್ಳೆ ಬೆಟ್ಟಿಂಗ್ ಅನ್ನೋದಂಥ ಒಂದೊಂದು ಪಾಪ್ಯುಲರ್ ಸಬ್ಜೆಕ್ಟ್ನ ಇಟ್ಕೊಂಡು ಎಷ್ಟು ಎಂಟರ್ಟೈನಿಂಗ್ ಆಗಿ ಹೇಳ್ಬೋದು ಅಷ್ಟೇ ಎಂಟರ್ಟೈನಿಂಗ್ ಆಗಿ ಹೇಳಿದ್ದಾರೆ. ಸಿನಿಮಾ ಬಹಳ ಅಂದರೆ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ. ಕೊನೆವರೆಗೂ ಸೀರಿಯಸ್ ಸಬ್ಜೆಕ್ಟ್ ಆದ್ರೂ ಅದನ್ನ ಅಂದರೆ ಏನು ತುಂಬ ಲೈಟ್ ಹಾರ್ಟೆಡ್ ಒಂದು ಹ್ಯೂಮರಲ್ಲಿ ತಗೊಂಡು ಹೋಗ್ತಾರೆ. ಕೃಷ್ಣ ಅವ್ರು ಇರ್ಬೋದು, ನಮ್ಮ ರಮೇಶ್ ಇಂದಿರಾ ಸರ್ ಇರ್ಬೋದು, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಪೆಷಲ್ ಕಂಗ್ರ್ಯಾಚುಲೇಷನ್ಸ್ ಶಶಾಂಕ್ ಸರ್ಗೆ. ಈ ಥರ ಇನ್ನೊಂದಷ್ಟು ಬೇರೆ ಬೇರೆ ಜಾನರ್ಗಳನ್ನ ಟ್ರೈ ಮಾಡ್ತಾಯಿರಿ ಅಂತ. ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ಶಶಾಂಕ್ ಸರ್ ಈ ಸಿನಿಮಾದಲ್ಲಿ ನಮ್ಗೆ ಅವಕಾಶ ಕೊಟ್ಟಿರೋದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಅಂತೂ ಅದ್ಭುತವಾಗಿ ಬಂದಿದೆ. ಅಂದರೆ ನಮ್ಮ ಸಿನಿಮಾನ ನಾವೇ ಹೊಗಳೋದು ಅಷ್ಟು ಚೆನ್ನಾಗಿರಲ್ಲ ಅನಿಸುತ್ತೆ. ಬಟ್ ಇಡೀ ಬ್ರ್ಯಾಟ್ ಸಿನಿಮಾ ನಾನು ಫಸ್ಟ್ ಟೈಮ್ ಸಿನಿಮಾ ನೋಡಿದ್ದು, ಅದ್ಭುತವಾಗಿದೆ. ಎಲ್ಲೂ ಬೋರ್ ಆಗಲ್ಲ. ಇಡೀ ಸಿನಿಮಾ ಅಂದರೆ ಒಂದು ಮೆಸೇಜ್ ಇಟ್ಕೊಂಡು ಇಡೀ ಕಥೆನ ಸೂಪರಾಗಿ ಶಶಾಂಕ್ ಸರ್ ಹೇಳಿದ್ದಾರೆ. ಶಶಾಂಕ್ ಸರ್ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ. ಅವರು ಇಂಡಸ್ಟ್ರಿಲಿ ಒಂಥರ 100% ಸಕ್ಸಸ್ ರೇಟ್ ಇರುವಂಥ ಡೈರೆಕ್ಟರ್ ಅವರು. ಚಿಕ್ಕ ವಯಸ್ಸಿನ ನೋಡ್ಕೊಂಡ್ಬಂದಿದ್ದೀವಿ. ಅವ್ರ ಡೈರೆಕ್ಷನಲ್ಲಿ ನಮ್ಗೆ ಅವಕಾಶ ಕೊಟ್ಟಿದ್ದು ನಮಗೆ ತುಂಬ ಖುಷಿ ಆಗ್ತಾ ಇದೆ. ಸಿನಿಮಾ ತುಂಬ ಚೆನ್ನಾಗಿದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಫ್ಯಾಮಿಲಿ ಸಮೇತ ಮಕ್ಕಳು ಸಮೇತ ಕರ್ಕೊಂಡೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಸುವೀಶ್. ಸೊ ಶಶಾಂಕ್ ಸರ್ ಜೊತೆ ನಂದು 2ನೇ ಸಿನಿಮಾ, ಕೌಸಲ್ಯ ಸುಪ್ರಜಾ ಮೊದಲು ಆ್ಯಕ್ಟ್ ಮಾಡಿದ್ದೆ. ಸೊ ನಮಗಂತೂ ತುಂಬ ಖುಷಿ ಇದೆ. ಸೊ ಆಡಿಯನ್ಸ್ ರಿಯಾಕ್ಷನ್ ಆಗಿರ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಹೇಳಬೇಕು ಅಂದರೆ, ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಮಾಡೋದ್ರಲ್ಲಿ ಶಶಾಂಕ್ ಸರೀಸ್ ಅವ್ರದ್ದೊಂದು ಅದೇನು ಮಾರ್ಕ್ ಇದೆಯೋ, ಆ ಸೀಲ್ ಇದೆಯೋ ಅದನ್ನು ಬಿಟ್ಕೊಟ್ಟಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ನಮಗಂತೂ ತುಂಬ ಖುಷಿಯಾಗಿದೆ. ಸೊ ಎಲ್ಲರೂ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಮ್ಮಂಥವ್ರನ್ನೆಲ್ಲ ಬೆಳೆಸಬೇಕು, ಸಪೋರ್ಟ್ ಮಾಡಬೇಕು. ಆ್ಯಂಡ್ ಮೇಯ್ನ್ಲಿ ಶಶಾಂಕ್ ಸರ್ ಯಾವತ್ತೂ ಹೊಸಬ್ರಿಗೆ ತುಂಬ ಅವಕಾಶಗಳನ್ನ ಕೊಡ್ತಾರೆ. ಅಂಥದ್ರಲ್ಲಿ ನಮಗೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿ ಆ ವೆಯ್ಟೇಜನ್ನ ತುಂಬಿರೋದಕ್ಕೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಸೊ ಕನ್ನಡ ಜನತೆ ಇದನ್ನು ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಬ್ರ್ಯಾಟ್ ಸಿನಿಮಾ ನೋಡ್ಕೊಂಡ್ಬಂದ್ರಿ. ಆ್ಯಂಡ್ ಆ್ಯಕ್ಚುಲಿ ಈ ಸಿನಿಮಾ ನೋಡಿದ್ಮೇಲೆ ಡಾರ್ಲಿಂಗ್ ಕೃಷ್ಣ ಅವರು ಒಂದು 5 years ಯಂಗರ್ ಕಾಣ್ತಾರೆ ಈ ಸಿನಿಮಾದಲ್ಲಿ. ಆ್ಯಂಡ್ ಈ ಸಿನಿಮಾದಲ್ಲಿ ಅವರ ಸ್ವ್ಯಾಗ್ ಆಗಲಿ, ಅವ್ರ ಆ್ಯಕ್ಟಿಂಗ್ ಆಗಲಿ, ಅವ್ರ ಪರ್ಫಾರ್ಮೆನ್ಸ್ ಆಗಲಿ, ಇಟ್ಸ್ ವೆರಿ ಫ್ರೆಶ್ ಆಗಿದೆ. ಒಂದು ಮಾಸ್ ಡಾರ್ಲಿಂಗ್ ಕೃಷ್ಣ ಅವ್ರನ್ನ ನೋಡ್ಬೋದು ನೀವು. ಆ್ಯಂಡ್ ಅದೇ ರೀತಿ ಸಿನಿಮಾದ ಹೀರೋಯಿನ್ ಆಗಲಿ, ಎಲ್ಲ ಸಹ ಕಲಾವಿದರಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಈ ಸಿನಿಮಾದ ಹೀರೋ ಬಂದು ಕತೆ ಶಶಾಂಕ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಕಥೆನ. ಆ್ಯಂಡ್ ತುಂಬ ಪ್ಲಾಟ್ ಟ್ವಿಸ್ಟ್ ಇದೆ ಈ ಕಥೆಯಲ್ಲಿ. ಇದನ್ನು ಡೆಫಿನೆಟ್ಲಿ ನೀವು ಥಿಯೇಟ್ರಿಗೆ ಬಂದು ನೀವು ಎಂಜಾಯ್ ಮಾಡಬೇಕು. ಆ್ಯಂಡ್ ಒನ್ ಆಫ್ ದ ಟ್ರೂ ಎಂಟರ್ಟೈನರ್ಸ್ ಆಫ್ ದಿಸ್ ಇಯರ್ ಅಂತ ಹೇಳ್ಬೋದು ಈ ಸಿನಿಮಾನ. ಆಲ್ ದ ಬೆಸ್ಟ್ ಟು ಬ್ರ್ಯಾಟ್. ಆ್ಯಂಡ್ ಎಲ್ಲರೂ ಥಿಯೇಟ್ರಿಗೆ ಬಂದೇ ನೋಡಿ. ಥ್ಯಾಂಕ್ ಯು. ಇವೆಲ್ಲ ಪೇಯ್ಡು ಜೈಕಾರಗಳು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಫಸ್ಟ್ಲಿ ಪೇಷನ್ಸಿಂದ ಸಿನಿಮಾ ನೋಡಿ ನಿಮ್ಮ ಚಾನಲ್ಗಳಲ್ಲಿ ತೋರಿಸ್ತೀರಾ. ಸೊ ಈ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ಸರ್ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಒಂದು ಗ್ರೂಪ್ ಆಫ್ ಬ್ರ್ಯಾಟ್ಸ್ಗಳು ಸೇರಿಕೊಂಡ್ರೆ ಎಷ್ಟು ಕ್ವಾಟ್ಲೆಗಳು ಏನೇನು ಸಿಗಾಕೋತಾರೆ, ಏನೇನು ಮಾಡಬಾರ್ದು ಮಾಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾ ನೋಡ್ಬೇಕು ನೀವು. ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಶಶಾಂಕ್ ಸರ್. ಈಸ್ ಎ ಕಿಂಗ್ ಮೇಕರ್ ಫಾರ್ ಮೀ. ಅವ್ರ ಸಕ್ಸಸ್ ರೇಷೋ ಅಂತ ಬಂದರೆ 10 out of 10 ಅನ್ನೋ ಥರ. ಕಿಂಗ್ ಅಲ್ಲ, ಅವರು ಕಿಂಗ್ ಮೇಕರು. ಅಂಥವ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿರೋದು ನನ್ನ ಪುಣ್ಯ. ಆ್ಯಂಡ್ ನಾನು ಇಲ್ಲಿ ನಿಂತ್ಕೊಂಡು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಅಂತಂದರೆ ನೀವೆಲ್ಲ ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡಿರೋದಕ್ಕೆ ಕಾರಣ. ಆ್ಯಂಡ್ ಥ್ಯಾಂಕ್ ಯು ಬ್ರೋ. ಬೆಳ್ಳಗೆ ಬರೋಂಗೆ ತೋರಿಸಿ ಸ್ವಲ್ಪ. ಸೊ ಆ್ಯಂಡ್ ಜನ ಯಾರು ನೋಡ್ತಿದ್ದಾರೆ ಅವರು. ಆ್ಯಂಡ್ ನನಗೇನು ಪ್ರೌಡ್ ಫೀಲ್ ಇದೆ ಅಂತಂದರೆ ಈ ಸಿನಿಮಾ ನೋಡಿದ್ಮೇಲೆ ನಾನು ಯಾವ ಸಬ್ಜೆಕ್ಟ್ಗೆ ಬದ್ಧನಾಗಿ ನಿಂತಿದೆ ನನ್ನ ಕಂಟೆಂಟ್ಸಲ್ಲಿ. ಬೆಟ್ಟಿಂಗ್ ಪ್ರಮೋಷನ್ ಮಾಡಬಾರ್ದು, ಬೆಟ್ಟಿಂಗ್ ಆಡೋರು ವಿರುದ್ಧವಾಗಿ ಧ್ವನಿ ಎತ್ತುತ್ತಾ ಇದೆ. ಸೊ ಇದುವರೆಗೂ ನಾನು ಬೆಟ್ಟಿಂಗ್ದು ಯಾವುದೂ ವೀಡಿಯೋಸ್ಗಳನ್ನ ಪ್ರಮೋಟ್ ಮಾಡಿಲ್ಲ. ಅದೊಂದು ಹೆಮ್ಮೆ ಇದೆ. ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಸಬ್ಜೆಕ್ಟಲ್ಲಿ ಕೆಲಸ ಮಾಡಿದ್ದೀನಿ ಅನ್ನೋ ತೃಪ್ತಿ ಇದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ ಎಲ್ಲರಿಗೂ. ನಾನು ಮನೀಶ್ ಖುರಾನ ಅಂತ.
ಶಶಾಂಕ್ ಸರ್ ನನ್ನ ಚಾನ್ಸ್ ಕೊಟ್ಟರು. ಇದು ನನ್ನ ಮೊದಲನೇ ಮೂವಿ ಮಾಡಿರೋದು ಕನ್ನಡದಲ್ಲಿ. ತುಂಬ ಒಳ್ಳೆ ಪಾತ್ರ ಕೊಟ್ಟವ್ರೆ. ಮೂವಿನೂ ಸಕ್ಕತ್ತಾಗಿದೆ. ಬೆಟ್ಟಿಂಗ್ ಮೇಲಿದೆ, ಗ್ಯಾಮ್ಲಿಂಗ್ ಮೇಲಿದೆ, ಆದರೆ ಫ್ಯಾಮಿಲಿ ಎಂಟರ್ಟೈನರು. ಎಲ್ಲರೂ ಬಂದು ನೋಡಿ ಹೋಗಿ. ಧನ್ಯವಾದ. ಥ್ಯಾಂಕ್ ಯು. ಸೊ ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಕಾಮಿಡಿ ಕಿಲಾಡಿ BS ಆಚಾರ್ಯ. ಈ ಸಿನಿಮಾದಲ್ಲಿ ನಾನು ಬುಕ್ಕಿ ಬಾಬು ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ನನ್ನಂಥ ಬುಕ್ಕಿಗಳನ್ನ ನಂಬಿದ್ರೆ ಏನೇನಾಗುತ್ತೆ ಜೀವನ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ಸೊ ಸಿನಿಮಾದಲ್ಲಿ ಗುಂಗುರ್ಗೋದ್ಲಿದೆ ನಾನೇ ಅದು. ಈಗ ನಡೀತಾ ಇರೋ ಪ್ರೆಸೆಂಟ್ ಬೆಟ್ಟಿಂಗ್ ದಂಧೆಗಳನ್ನ ಹೇಗೆ ನಡೀತಾ ಇದೆ ಸಮಾಜ, ಹುಡುಗರೆಲ್ಲ ಹೆಂಗೆ ಕಟ್ತಾ ಇದ್ದಾರೆ ಅದರಿಂದ ಅಂತ ಒಂದು ಸುಂದರವಾದ ಚಿತ್ರ ಅಂತಲೇ ಹೇಳ್ಬೋದು. ಸೊ ಶಶಾಂಕ್ ಸರ್ ಅವರ ವಿಭಿನ್ನವಾದ ಪ್ರಯತ್ನ. ಸೊ ನನಗೆ ಚಾನ್ಸ್ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸಿನಿಮಾ ಮೂಲಕ. ಸೊ 31st ಅಂದರೆ ನಾಳೆ ರಿಲೀಸ್ ಆಗ್ತಾ ಇದೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಅಂತ ರಿವ್ಯೂಸ್ ಕೂಡ ಬರ್ತಾ ಇದೆ. ಸೊ ಎಲ್ಲರೂ ನೋಡಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಬ್ರಾಟ್ ಸಿನಿಮಾ ಇವತ್ತು ಪ್ರೀಮಿಯರ್ ಶೋ ಆಗಿದೆ. ಆ್ಯಕ್ಚುಲಿ ನಿನ್ನೆಯಿಂದನೇ ಪೇಯ್ಡ್ ಪ್ರೀಮಿಯರ್ಗಳೆಲ್ಲ ಸ್ಟಾರ್ಟ್ ಆಯಿತು. ನಿನ್ನೆ ಆಲ್ರೆಡಿ ಹುಬ್ಬಳ್ಳಿ, ಮೈಸೂರು ಮತ್ತು ಬೆಂಗಳೂರಲ್ಲಿ ತುಂಬ ಒಳ್ಳೆ ಪ್ರಶಂಸೆ ವ್ಯಕ್ತ ಆಗಿದೆ ಸಿನಿಮಾಗೆ. ಪಬ್ಲಿಕ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೇಳಿ ಖುಷಿ ಆಯಿತು. ಇವತ್ತಿನ ಶೋನಲ್ಲೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅಲ್ಟಿಮೇಟ್ಲಿ ಜನ ಎಂಜಾಯ್ ಮಾಡಬೇಕು ಅಂತಲೇ ಸಿನಿಮಾ ಮಾಡೋದು. ಸೊ ಈ ರೆಸ್ಪಾನ್ಸ್ ಸಿಗ್ತಾ ಇರೋದಕ್ಕೆ ಖುಷಿಯಾಗಿದೆ. ಇನ್ನೂ ಹೆಚ್ಚಿನ ಜನ ಇದೇ ಥರ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ಎಂಜಾಯ್ ಮಾಡೋದಕ್ಕೆ ಕೇಳ್ಕೊತೀನಿ. ಥ್ಯಾಂಕ್ ಯು. ಮಾತಾಡಿ ಸರ್. ಥ್ಯಾಂಕ್ಸ್ ಹೇಳಿ ಅಷ್ಟು. ಏನು ರೆಸ್ಪಾನ್ಸ್ ಬಂದಿದೆ ಇದುವರೆಗೂ ನಿಮಗೆ? ಸೊ ನಮಸ್ಕಾರ. ಎಲ್ಲ ಈ ಬಂದು ಫಿಲ್ಮ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಿನ್ನೆಯಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ನಿಮಗೂ ಈ ಫೀಲಿಂಗ್ ಹೆಂಗಿದೆ ಆರ್ ವಾಟ್ ವೆದರ್ ಯು ಲೈಕ್ ಆರ್ ನೋ, ಮೀಡಿಯಾದವರು ನೀವೆಲ್ಲ ಪ್ಲೀಸ್ ಪ್ರಮೋಟ್ ಅವರ್ ಫಿಲ್ಮ್. ಇಫ್ ಯು ಲೈಕ್ಡ್ ಇಟ್, ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲ ಕರ್ನಾಟಕದ ಮೂಲೆ ಮೂಲೆಗೂ ತಲುಪಿಸಿ. ಆ್ಯಂಡ್ ವಿ ಎಕ್ಸ್ಪೆಕ್ಟ್ ನಾಳೆ ಬೆಳಿಗ್ಗೆವರೆಗೂ ಈ ಸಿನಿಮಾ ಓನ್ಲಿ ಬ್ರ್ಯಾಟ್, ಎಲ್ಲೇ ಹೋದರೂ ಬ್ರ್ಯಾಟ್ ಸುದ್ದಿನೇ ಮಾತಾಡಬೇಕು ಅಂತ ಐ ಆಮ್ ಎಕ್ಸ್ಪೆಕ್ಟಿಂಗ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಕಮಿಂಗ್ ಆ್ಯಂಡ್ ಬ್ಲೆಸ್ಸಿಂಗ್ ಅಸ್ ಅಗೇನ್. ಸೊ ಒಂದೂವರೆ ವರ್ಷದಿಂದ ಸಿನಿಮಾ ಮಾಡ್ಕೊಂಡ್ಬಂದ್ವಿ. ಐದು ಜಾಸ್ತಿ ಆಯ್ತಾ? ಹೆಲೋ ಎವ್ರಿವನ್. ಎಲ್ರಿಗೂ ಸಿನಿಮಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಹಾರ್ಡ್ ವರ್ಕಿಂದ, ಪ್ಯಾಷನಿಂದ ಈ ಮೂವಿ ಮಾಡಿದ್ದೀವಿ. ಸೊ ಪ್ಲೀಸ್ ಎವ್ರಿವನ್, ಪ್ಲೀಸ್ ಕಮ್ ಟು ದ ಥಿಯೇಟರ್ಸ್, ಸಪೋರ್ಟ್ ಅಸ್, ವಾಚ್ ದಿಸ್ ಮೂವಿ. ಇಟ್ಸ್ ಅನ್ ಆ್ಯಕ್ಷನ್ ಪ್ಯಾಕ್ಡ್ ಫಿಲ್ಮ್. ಯೂತಿಗೆ ಕನೆಕ್ಟ್ ಆಗೋ ಥರ ಸಿನಿಮಾ ಇದು. ಆ್ಯಂಡ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಸೊ ತುಂಬ ಖುಷಿ ಆಗ್ತಿದೆ. ಪ್ಲೀಸ್ ಎವ್ರಿವನ್ ಕಮ್ ಆ್ಯಂಡ್ ಸಪೋರ್ಟ್ ಅಸ್ ಆ್ಯಂಡ್ ವಾಚ್ ಆರ್ ಫಿಲ್ಮ್. ಯು ವಿಲ್ ನಾಟ್ ಬಿ ಡಿಸಪಾಯಿಂಟ್. ಥ್ಯಾಂಕ್ ಯು. ಬನ್ನಿ. ನಾನು ಮುಂದೆ ಕೆಳಗಡೆ ಬರಲ್ಲ, ತಳ್ಬಿಡ್ಲ ಇದು? ಓಕೆನಾ? ಸೊ ಈ ಸಬ್ಜೆಕ್ಟ್ ಒಪ್ಕೊಂಡಾಗ ಲಾಸ್ಟ್ 20-25 ಮಿನಿಟ್ಸು ಸಿನಿಮಾದು ಕತೆ ಕೇಳಿದಾಗಲೇ ಒಂದು ಥ್ರಿಲ್ ಆಗ್ಬಿಟ್ಟಿದ್ವಿ. ಸೊ ಇವತ್ತು ಥಿಯೇಟ್ರಲ್ಲಿ ಕೂತು ಒಂದು ವರ್ಷ ನಾವು ಕೆಲಸ ಮಾಡಿರೋದನ್ನು ಥಿಯೇಟ್ರಲ್ಲಿ ಜನಗಳ ಜೊತೆ ಕೂತು ನೋಡಿದಾಗ ಭಾಳ ಅಂದರೆ ಭಾಳ ಖುಷಿ ಆಯಿತು. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ರು. ಎಲ್ಲರ ಮುಖದಲ್ಲಿ ನಗು ನೋಡೋದಕ್ಕೆ ಖುಷಿ ಆಯಿತು. ಆ್ಯಂಡ್ ಇದನ್ನು ಐ ಥಿಂಕ್ ಶಶಾಂಕ್ ಸರ್ ಒಬ್ಬರ ಕೈಲಿ ಸಾಧ್ಯ ಈ ಥರದೊಂದು ಸ್ಕ್ರಿಪ್ಟ್ನ ಹ್ಯಾಂಡಲ್ ಮಾಡೋಕ್ಕೆ. ಯಾಕಂದರೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಬೇಕು. ಅಷ್ಟು ತುಂಬ ಟ್ವಿಸ್ಟ್ಗಳಿರೋವಂಥ ಒಂದು ಸ್ಕ್ರಿಪ್ಟು, ತುಂಬ ಆ ಸ್ಕ್ರೀನ್ ಪ್ಲೇಯಲ್ಲೇ ಸಿಕ್ಕಾಪಟ್ಟೆ ವಿಷಯಗಳಿದೆ. ಸೊ ಬಂದು ಥಿಯೇಟ್ರಲ್ಲಿ ಒಂದು ಹೊಸ ಥರದ ಸಿನಿಮಾ ಇದು. ಸೊ ಶಶಾಂಕ್ ಸರ್ ಕೆರಿಯರಲ್ಲೂ ಕೂಡ ಮತ್ತು ನನ್ನ ಕೆರಿಯರಲ್ಲೂ ಕೂಡ ತುಂಬ ಹೊಸ ಥರದ ಸಿನಿಮಾ. ಸೊ ಬಂದು ಥಿಯೇಟ್ರಲ್ಲಿ ನೋಡಿ, ಖಂಡಿತವಾಗ್ಲೂ ಎಲ್ಲರೂ ಎಂಜಾಯ್ ಮಾಡ್ತೀರಾ. ಎಸ್ಪೆಷಲಿ ಯೂತ್ಸ್, ಕ್ರಿಕೆಟ್ ಮತ್ತು ಕ್ರಿಕೆಟ್ ಮೇಲೆ ಇಂಟ್ರೆಸ್ಟ್ ಇರೋದು, IPL ಮೇಲೆ ಇಂಟ್ರೆಸ್ಟ್ ಇರೋದು. ಸೊ ಈ ಥರದವ್ರಿಗೆ ತುಂಬ ಕನೆಕ್ಟ್ ಆಗುತ್ತೆ. ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.